ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ರಿಲೇಟೆಡ್ ನಿಮಗೆ ಇನ್ಫಾರ್ಮೇಶನ್ ಅನ್ನು ಶೇರ್ ಮಾಡ್ತೀನಿ. ಏನು ಅಂತಂದ್ರೆ ಮನ್ರೇಗಾ ಅಂತನೂ ಅನ್ಬೋದು ಇದಕ್ಕೆ. ಓಕೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ. ಓಕೆ, ಇದು ಜಾಬ್ ಕಾರ್ಡ್ ಅಂತ ಇರುತ್ತೆ. ಓಕೆ, ಇದು ಜಾಬ್ ಕಾರ್ಡ್ ರಿಲೇಟೆಡ್ ನಿಮಗೆ ಇನ್ಫಾರ್ಮೇಶನ್ ತಿಳಿಸ್ತೀನಿ. ಈಗ ಇದು ಜಾಬ್ ಕಾರ್ಡು ನಿಮ್ಗೆ ಕಳೆದು ಹೋಗಿದೆ ಅಂದ್ರೆ ನಿಮ್ದು ಜಾಬ್ ಕಾರ್ಡು ನಿಮ್ಮ ಹತ್ರ ಇಲ್ಲ, ರೈಟ್, ಅಥವಾ ಪೇಮೆಂಟ್ ಡೀಟೇಲ್ಸ್ ಯಾವ ತರ ನೀವು ಇನ್ಫಾರ್ಮೇಶನ್ ಅನ್ನ ನೋಡ್ಬೋದು ಆನ್ಲೈನ್ ನಲ್ಲಿ ಅಂತ ನಿಮ್ಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇನ್ ಜಾಬ್ ಕಾರ್ಡ್ ಇದೆಯಲ್ಲ, ಈ ಜಾಬ್ ಕಾರ್ಡಿಗೆ ನಾವು ಉದ್ಯೋಗ ಚೀಟಿ ಅಂತಲೂ ಕರಿತೀವಿ. ಓಕೆ, ಈ ತರ ಇರುತ್ತೆ ಅದು ಉದ್ಯೋಗ ಚೀಟಿ ಅಂತ. ಓಕೆ, ಈಗ ಪೇಮೆಂಟ್ ಯಾವ ತರ ಪೇಮೆಂಟ್ ಡೀಟೇಲ್ಸ್ ಆಗಿದೆ ಅಥವಾ ಇಲ್ಲ ಅಂತ ಯಾವ ತರ ನಾವು ಚೆಕ್ ಮಾಡ್ಕೋಬಹುದು ಅಂತ ಫಸ್ಟ್ ನಿಮ್ಗೆ ಹೇಳ್ತೀನಿ. ಓಕೆ, ಫಸ್ಟ್ ನೀವು ಗೂಗಲ್ ನಲ್ಲಿ PFMS ಅಂತ ಈ ತರ ಗೂಗಲ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ನಿಮ್ ಕೆಳಗಡೆ ಕಾಣುತ್ತೆ ನೋಡಿ. ಓಕೆ, ಈ ತರ ಪಬ್ಲಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಈ ತರ ಒಂದು ಆಪ್ಷನ್ ಕಾಣುತ್ತೆ, ವೆಬ್ಸೈಟ್ ಕಾಣುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ನಿಮ್ಗೆ ಒಂದು ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ. ರೈಟ್, ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬಹಳಷ್ಟು ಆಪ್ಷನ್ ಬರುತ್ತೆ. ಇಲ್ಲಿ DBT ಸ್ಟೇಟಸ್ ಟ್ರ್ಯಾಕರ್ ಅಂತ ಇದೆ. ಓಕೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಈ ತರ ಆಪ್ಷನ್ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಏನ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಬಹಳಷ್ಟು ಸ್ಕೀಮ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಇದೆ. ರೈಟ್, PM ಕಿಸಾನ್, NSP ಅಂತ. ಓಕೆ, ನಮ್ಗೇನ್ ಬೇಕು, ಉದ್ಯೋಗ ಖಾತ್ರಿ ಅಥವಾ ಮನ್ರೇಗಾ ರಿಲೇಟೆಡ್. ರೈಟ್, ಇದು 3ನೇ ನಂಬರ್ ಮೇಲೆ ಇದೆ ನೋಡಿ, NREGA ಅಂತ. ಓಕೆ, ಇದು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ಈ ತರ ಬರುತ್ತೆ. ಈಗ ಇಲ್ಲಿ ಬೆನಿಫಿಷಿಯರಿ ಕೋಡ್ ಎಂಟರ್ ಮಾಡಬಹುದು ಅಥವಾ ಜಾಬ್ ಕಾರ್ಡ್ ನಂಬರ್ ಎಂಟರ್ ಮಾಡಬಹುದು. ಈಗ ನಾನೇನ್ ಅನ್ಕೋತೀನಿ, ನಿಮ್ಮ ಹತ್ರ ಜಾಬ್ ಕಾರ್ಡ್ ನಂಬರ್ ಇದೆ ಅಂತ. ಓಕೆ, ಅದು ಜಾಬ್ ಕಾರ್ಡ್ ನಂಬರು ಅಂದ್ರೆ ಉದ್ಯೋಗ ಚೀಟಿ ನಂಬರು ಇಲ್ಲಿ ಎಂಟರ್ ಮಾಡಬೇಕು. ಓಕೆ, ಇಲ್ಲಿ ಕ್ಯಾಪ್ಚಾ ಕೋಡ್ ಇರುತ್ತೆ, ಆ ಕ್ಯಾಪ್ಚಾ ಕೋಡ್ ಅನ್ನ ಫಿಲ್ ಮಾಡಬೇಕು. ಅಂಡ್ ಇಲ್ಲಿ ಸರ್ಚ್ ಅಂತ ಆಪ್ಷನ್ ಇದೆ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೂರ್ತಿ ಡೀಟೇಲ್ಸ್ ಬರುತ್ತೆ ಆ ಜಾಬ್ ಕಾರ್ಡ್ ರಿಲೇಟೆಡ್, ಆ ಉದ್ಯೋಗ ಚೀಟಿ ರಿಲೇಟೆಡ್. ಓಕೆ, ಇಲ್ಲಿ ನೋಡ್ಬೋದು ನೀವು ಎಷ್ಟು ಅಮೌಂಟ್ ಇದೆ. ಓಕೆ, ಬ್ಯಾಂಕ್ ಅಕೌಂಟ್ ನಂಬರ್ ಯಾವ್ದಿದೆ ಬ್ಯಾಂಕಿಂದು ಅಥವಾ ಯಾವ ಬ್ಯಾಂಕ್ ಇದೆ. ರೈಟ್, ಇಲ್ಲಿ ಬ್ಯಾಂಕ್ IIN ನಂಬರ್ ಅಂತ ಒಂದು ಕೂಡ ಇಲ್ಲಿ ಕಾಣ್ತಾ ಇದೆ ನೋಡಿ. ರೈಟ್, ಈಗ ಇದು ಏನಿದೆ, ಯಾವ್ದು ಬ್ಯಾಂಕ್ ಇದೆ ನಂದು ಅಂತ ಈ ತರ ನೀವು ನೋಡ್ಬೋದು. ರೈಟ್, ಇಲ್ಲಿ ಕೆಳಗಡೆ ಕ್ಲಿಕ್ ಟು ಚೆಕ್ ಬ್ಯಾಂಕ್ IIN ನಂಬರ್ ಅಂತ ಇದೆ ನೋಡಿ. ಓಕೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ಲಿ ನೀವು NPCI ವೆಬ್ಸೈಟ್ ಗೆ ರೀಡೈರೆಕ್ಟ್ ಆಗ್ತೀರಾ. ಓಕೆ, ಇಲ್ಲಿ ನೀವು ಕಂಟ್ರೋಲ್ F ಸರ್ಚ್ ಮಾಡಿ, ಕಂಟ್ರೋಲ್ F ಪ್ರೆಸ್ ಮಾಡಿ ನೀವು ಸರ್ಚ್ ಮಾಡಬಹುದು ಆ ನಂಬರ್. ಓಕೆ, ಈಗ ಆ ನಂಬರ್ ನೀವು ಈ ತರ ಇಲ್ಲಿ ಮೇಲ್ಗಡೆ ನೋಡ್ತಾ ಇದೆ ನೋಡ್ರಿ. ಓಕೆ, ಈ ತರ ಸರ್ಚ್ ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ರೈಟ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ದು ಇದು ಬ್ಯಾಂಕ್ ಇದೆ ಅಂತ. ಓಕೆ, ಈ ತರ ನೀವು ನಿಮ್ದು ಪೇಮೆಂಟ್ ಡೀಟೇಲ್ಸ್ ಆಗಿದೆ ಅಥವಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಇಲ್ಲಿ ನಿಮ್ಗೆ ಕಾಣ್ತಾ ಇದೆ. ಈಗ ಜಾಬ್ ಕಾರ್ಡ್ ನಂಬರ್ ಅದು ಕೂಡ ನಮ್ಗೆ ಕಳೆದು ಹೋಗಿದೆ. ಓಕೆ, ಅಥವಾ ಉದ್ಯೋಗ ಚೀಟಿ ನಂಬರ್ ಏನಿದೆಯಲ್ಲ ಅದು ಕಳೆದು ಹೋಗಿದೆ. ಈಗ ಅದು ಯಾವ ತರ ನಾವು ಆನ್ಲೈನ್ ನಲ್ಲಿ ನೋಡ್ಬೋದು. ರೈಟ್, ಅದು ನಿಮ್ಗೆ ಹೇಳ್ತೀನಿ. ಗೂಗಲ್ ನಲ್ಲಿ ಏನ್ ಮಾಡ್ಬೋದು ನೀವು, NREGA. ಓಕೆ, ಈ ತರ ಸರ್ಚ್ ಮಾಡಿ ನಿಮ್ಗೆ ಈ ತರ ಮಹಾತ್ಮ ಗಾಂಧಿ NREGA ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ ಈ ತರ ಆಪ್ಷನ್ ಕಾಣುತ್ತೆ, ವೆಬ್ಸೈಟ್ ಕಾಣುತ್ತೆ. ಓಕೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ರೈಟ್, ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಕ್ವಿಕ್ ಆಕ್ಸೆಸ್ ಅಂತ ಇದೆ ನೋಡಿ. ಓಕೆ, ಕ್ವಿಕ್ ಆಕ್ಸೆಸ್ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಕ್ವಿಕ್ ಆಕ್ಸೆಸ್ ಓಪನ್ ಆಗುತ್ತೆ. ಇಲ್ಲಿ ಬಹಳಷ್ಟು ಆಪ್ಷನ್ ಇದೆ. ಓಕೆ, ಇಲ್ಲಿ ಸ್ಟೇಟ್ ರಿಪೋರ್ಟ್ಸ್ ಅಂತ ಇದೆ ನೋಡಿ ಒಂದು ಆಪ್ಷನ್. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಸ್ಟೇಟ್ ರಿಪೋರ್ಟ್ಸ್ ಅಥವಾ ಈ ತರ ಓಪನ್ ಆಗುತ್ತೆ ಪೇಜ್. ಓಕೆ, ಇಲ್ಲಿ ಬಹಳಷ್ಟು ಸ್ಟೇಟ್ಸ್ ಇದೆ. ನಿಮ್ದು ಯಾವ ಸ್ಟೇಟ್ ಇದೆಯಲ್ಲ ಅದು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ನಾನು ಕರ್ನಾಟಕ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೇನೆ. ಓಕೆ, ಕರ್ನಾಟಕ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಕ್ಲಿಕ್ ಮಾಡಿದ ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ. ಕರ್ನಾಟಕನಲ್ಲಿ ಯಾವ ಡಿಸ್ಟ್ರಿಕ್ಟ್ಸ್ ಇದೆಯಲ್ಲ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಕೂಡ ಇಲ್ಲಿ ಲಿಸ್ಟ್ ಬರುತ್ತೆ ನೋಡಿ. ಓಕೆ, ಇಲ್ಲಿ ಪಕ್ಕದಲ್ಲಿ ಕೆಳಗಡೆ ನೀವು ನೋಡಬಹುದು ಲೆಫ್ಟ್ ಹ್ಯಾಂಡ್ ಕಾರ್ನರ್ ನಲ್ಲಿ. ರೈಟ್, ಇಲ್ಲಿ ನಾನು ಬೀದರ್ ಅಂತ ಡಿಸ್ಟ್ರಿಕ್ಟ್ ಕ್ಲಿಕ್ ಮಾಡ್ತೀನಿ. ಓಕೆ, ನಿಮ್ದು ಯಾವ್ದು ಡಿಸ್ಟ್ರಿಕ್ಟ್ ಇದೆಯಲ್ಲ ಅದು ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬಹುದು. ನಾನು ಬೀದರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಬೀದರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಯಾವ ಬ್ಲಾಕ್ ಇದೆ, ಬ್ಲಾಕ್ ಅಂದ್ರೆ ತಾಲೂಕು ಅಂತ ಅನ್ಬೋದು. ರೈಟ್, ಇಲ್ಲಿ ಔರಾದ್, ಬಸವ ಕಲ್ಯಾಣ್, ಬಾಲ್ಕಿ, ಬೀದರ್, ಚಿಟ್ಗುಪ್ಪ, ಹುಲ್ಸೂರು, ಹುಮ್ನಾಬಾದ್, ಕಮಲ್ ನಗರ ಅಂತ ಇಲ್ಲಿ ಆಪ್ಷನ್ ಇದೆ. ಇಲ್ಲಿ ನಿಮ್ದು ಯಾವ್ದಿದೆಯಲ್ಲ ಅದು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಇಲ್ಲಿ ಹುಮ್ನಾಬಾದ್ ಅಂತ ಕ್ಲಿಕ್ ಮಾಡ್ತೇನೆ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಹುಮ್ನಾಬಾದ್ ನಲ್ಲಿ ಯಾವ್ಯಾವ ಗ್ರಾಮ ಪಂಚಾಯತ್ ಇದೆ ಅದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೀವು ನೋಡ್ಬೋದು. ರೈಟ್, ಯಾವ್ಯಾವ ಪಂಚಾಯತ್ ಇದೆಯಲ್ಲ ಎಲ್ಲಾ ಲಿಸ್ಟ್ ಕೂಡ ಇಲ್ಲಿ ಇದೆ. ರೈಟ್,
ಸೊ ಈಗ ಈ ಪಂಚಾಯತ್ ನಲ್ಲಿ ನಿಮ್ದು ಯಾವ್ದು ಪಂಚಾಯತ್ ಇದೆಯಲ್ಲ ಅದು ನೀವು ಕ್ಲಿಕ್ ಮಾಡ್ಕೋಬೇಕು. ಉದಾಹರಣೆಗೆ ನಾನು ಒಂದು ಪಂಚಾಯತ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಆ ಪಂಚಾಯತ್ ರಿಪೋರ್ಟ್, ಗ್ರಾಮ ಪಂಚಾಯತ್ ರಿಪೋರ್ಟ್ ಇಲ್ಲಿ ಓಪನ್ ಆಗುತ್ತೆ, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು, ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡಿನಿ, ಬೀದರ್ ಡಿಸ್ಟಿಕ್, ಬ್ಲಾಕ್ ಹುಮ್ನಾಬಾದ್, ಪಂಚಾಯತ್ ಒಂದು ಪಂಚಾಯತ್ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಜಾಬ್ ಕಾರ್ಡ್ ಅಥವಾ ಎಂಪ್ಲಾಯ್ಮೆಂಟ್ ರಿಜಿಸ್ಟರ್ ಅಂತ 4ನೇ ನಂಬರ್ ಮೇಲೆ ಇದೆ. ಓಕೆ, ಸೊ ಇದು ಜಾಬ್ ಕಾರ್ಡು ಅಥವಾ ಎಂಪ್ಲಾಯ್ಮೆಂಟ್ ರಿಜಿಸ್ಟರ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಆ ಗ್ರಾಮ ಪಂಚಾಯತ್ ನಲ್ಲಿ ಯಾವ್ಯಾವ ಮೆಂಬರ್ಸ್ ಜಾಬ್ ಕಾರ್ಡ್ ಇದೆಯಲ್ಲ ಎಲ್ಲ ಲಿಸ್ಟ್ ಕೂಡ ಫುಲ್ ಲಿಸ್ಟ್ ನಿಮಗೆ ಓಪನ್ ಆಗುತ್ತೆ. ಜಾಬ್ ಕಾರ್ಡ್ ನಂಬರ್ ಕೂಡ ಇರುತ್ತೆ ಅಂಡ್ ಅವ್ರ ಹೆಸರು ಕೂಡ ನಿಮಗೆ ಶೋ ಆಗುತ್ತೆ. ಓಕೆ, ಸೊ ನಾನಿಲ್ಲಿ ಅದನ್ನ ಹೈಡ್ ಮಾಡಿದ್ದೀನಿ. ಓಕೆ, ಸೊ ಈಗ ನಿಮ್ಗೆ ಸರ್ಚ್ ಮಾಡಬೇಕು, ನಿಮ್ದು ಯಾವ್ದಿದೆ ಜಾಬ್ ಹೆಸರು, ಆ ಹೆಸರ್ಲಿಂದ ಕೂಡ ನೀವು ಕಂಟ್ರೋಲ್ ಎಫ್ ಲಿಂದ ಕೂಡ ನೀವು ಸರ್ಚ್ ಮಾಡ್ಬೋದು. ಒನ್ ಬೈ ಒನ್ ಸ್ಕ್ರೋಲ್ ಮಾಡ್ಕೋತಾ ಕೂಡ ನೀವು ಇಲ್ಲಿ ಸರ್ಚ್ ಮಾಡ್ಬೋದು, ರೈಟ್. ನಿಮ್ ಹೆಸರ್ಲಿಂದ ಅದರ ಪಕ್ಕದಲ್ಲಿ ಜಾಬ್ ಕಾರ್ಡ್ ನಂಬರ್ ಕೂಡ ಇರುತ್ತೆ. ಓಕೆ, ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ರೈಟ್. ಇಲ್ಲಿ ನಿಮ್ಗೆ ಕಲರ್ಸ್ ಕಾಣುತ್ತೆ, ನೇಮ್ ಸೆಕ್ಷನ್ ಅಲ್ಲಿ ಇದು ಕಲರ್ ನಲ್ಲಿ ಇರುತ್ತೆ. ಈಗ ನಿಮ್ಗೆ ಇಲ್ಲಿ ಕಲರ್ ಕಾಣ್ತಾ ಇದೆ, ಗ್ರೀನ್ ಇದೆ, ಗ್ರೇ ಇದೆ ಅಥವಾ ಆರೆಂಜ್ ಟೈಪ್ ಇದೆ, ಲಾಸ್ಟ್ ಒಂದು ರೆಡ್ ಕಲರ್ ಇದೆ, ರೈಟ್. ಇದು ಕಲರ್ ಏನ್ ಶೋ ಮಾಡುತ್ತೆ ಅದು ಕೂಡ ಹೇಳ್ತೀನಿ ನೋಡಿ. ಓಕೆ, ಸೊ ಇಲ್ಲಿ ಕೆಳಗಡೆ ನೋಟ್ ಕೂಡ ಇರುತ್ತೆ, ಅದ್ರ ಕೆಳಗಡೆ ನೋಡಿ ಗ್ರೀನ್ ಕಲರ್ ಏನಿದೆಲ್ಲ ಅದು ಜಾಬ್ ಕಾರ್ಡ್ ವಿತ್ ಫೋಟೋಗ್ರಾಫ್ ಅಂಡ್ ಎಂಪ್ಲಾಯ್ಮೆಂಟ್ ಅವೈಲ್ಡ್, ಅಂದ್ರೆ ಅದು ಜಾಬ್ ಕಾರ್ಡ್ ಮೇಲೆ ಫೋಟೋಗ್ರಾಫ್ ಕೂಡ ಇದೆ ಅಂಡ್ ಅವರು ಎಂಪ್ಲಾಯ್ಮೆಂಟ್ ಕೂಡ ಅವರು ಉಪಯೋಗ ಮಾಡ್ಕೊಂಡಿದ್ದಾರೆ. ಓಕೆ, ಸೆಕೆಂಡ್ ಗ್ರೇ ಕಲರ್ ಏನ್ ಹೆಸರು ಇರುತ್ತೆ ಅಲ್ಲ, ಅದರ ಅರ್ಥ ಏನು ಅಂದ್ರೆ ಜಾಬ್ ಕಾರ್ಡ್ ವಿತ್ ಫೋಟೋಗ್ರಾಫ್ ಅಂಡ್ ನೋ ಎಂಪ್ಲಾಯ್ಮೆಂಟ್ ಅವೈಲ್ಡ್, ಅಂದ್ರೆ ಆ ಜಾಬ್ ಕಾರ್ಡ್ ಮೇಲೆ ಫೋಟೋಗ್ರಾಫ್ ಇದೆ ಅವ್ರದ್ದು, ಬಟ್ ಅವ್ರು ಏನು ಎಂಪ್ಲಾಯ್ಮೆಂಟ್ ಉಪಯೋಗ ಮಾಡ್ಕೊಂಡಿಲ್ಲ. ಓಕೆ, ಈಗ ಇದು ಏನ್ ನೆಕ್ಸ್ಟ್ ಇದೆ ಸನ್ಫ್ಲವರ್ ಕಲರ್ ಅಂತ ಇಲ್ಲಿ ಬರ್ದಿದ್ದಾರೆ ಅಥವಾ ಆರೆಂಜ್ ಅಂತ ನೀವು ಅನ್ಕೋಬಹುದು, ರೈಟ್. ಸೊ ಜಾಬ್ ಕಾರ್ಡ್ ವಿತೌಟ್ ಫೋಟೋಗ್ರಾಫ್ ಅಂಡ್ ಎಂಪ್ಲಾಯ್ಮೆಂಟ್ ಅವೈಲ್ಡ್, ಅಂದ್ರೆ ಜಾಬ್ ಕಾರ್ಡ್ ಮೇಲೆ ಫೋಟೋಗ್ರಾಫ್ ಇಲ್ಲ ಅವ್ರದ್ದು. ಓಕೆ, ಬಟ್ ಅವರು ಎಂಪ್ಲಾಯ್ಮೆಂಟ್ ಅವೈಲ್ ಮಾಡ್ಕೊಂಡಿದ್ದಾರೆ, ಉಪಯೋಗ ಮಾಡ್ಕೊಂಡಿದ್ದಾರೆ. ಈಗ ಲಾಸ್ಟ್ ಒಂದು ರೆಡ್ ಕಲರ್ ನಲ್ಲಿ ಹೆಸರು ಇರುತ್ತೆ, ರೈಟ್. ಆ ತರ ಅರ್ಥ ಏನು ಅಂತಂದ್ರೆ ಜಾಬ್ ಕಾರ್ಡ್ ವಿತೌಟ್ ಫೋಟೋಗ್ರಾಫ್ ಅಂಡ್ ನೋ ಎಂಪ್ಲಾಯ್ಮೆಂಟ್ ಅವೈಲ್ಡ್, ಅಂದ್ರೆ ಅವ್ರದ್ದು ಜಾಬ್ ಕಾರ್ಡ್ ಮೇಲೆ, ಉದ್ಯೋಗ ಚೀಟಿ ಮೇಲೆ ಫೋಟೋಗ್ರಾಫ್ ಕೂಡ ಇಲ್ಲ ಅಂಡ್ ಅವರು ಉದ್ಯೋಗ ಕೂಡ ಅವರು ಬಳಸ್ಕೊಂಡಿಲ್ಲ ಅಥವಾ ಉಪಯೋಗ ಮಾಡ್ಕೊಂಡಿಲ್ಲ ಅಂತ, ಈ ತರ ಅರ್ಥ. ಈಗ ಯಾವ್ದು ಜಾಬ್ ನಿಮ್ದು ಹೆಸರು ಯಾವ್ದಿದೆಯಲ್ಲ ಅದ್ರ ಪಕ್ಕದಲ್ಲಿ ಜಾಬ್ ಕಾರ್ಡ್ ನಂಬರ್ ಕೂಡ ಇದೆ, ರೈಟ್. ಸೊ ಈಗ ಉದಾಹರಣೆಗೆ ಯಾವ್ದಾದ್ರು ಒಂದು ಜಾಬ್ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬಹುದು. ಓಕೆ, ಈಗ ಉದಾಹರಣೆಗೆ ಇದು ಜಾಬ್ ಕಾರ್ಡ್ ನಂಬರ್ ಇದೆ ಅಂತ ಅನ್ಕೋತೀನಿ ನಾನು, ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ನಂದು ಜಾಬ್ ಕಾರ್ಡ್ ಓಪನ್ ಆಗುತ್ತೆ ಈ ತರ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ, ಇದು ನಂದು ಜಾಬ್ ಕಾರ್ಡ್. ಸೊ ರೈಟ್, ಸೊ ಇದು ನೀವು PDF ನಲ್ಲೂ ಕೂಡ ಗೂಗಲ್ ಕ್ರೋಮ್ ನಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇರುತ್ತಲ್ಲ ಅಲ್ಲಿಂದ ಕೂಡ ಮಾಡ್ಬೋದು ಅಥವಾ ಸ್ಕ್ರೀನ್ ಶಾಟ್ ಕೂಡ ತಕೋಬಹುದು, ರೈಟ್. ಈಗ ಇಲ್ಲಿ ನೀವು ನೋಡ್ಬೋದು ಜಾಬ್ ಕಾರ್ಡ್ ನಂಬರ್ ಇರುತ್ತೆ, ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಯಾರ ಹೆಸರು ಮೇಲೆ ಇದೆ, ರೈಟ್. ಅಂಡ್ ಯಾವ್ದು ಪಂಚಾಯತ್ ಇದೆ, ಯಾವ್ದು ವಿಲೇಜ್ ಇದೆ ಅದು ಕೂಡ ಇಲ್ಲಿ ಡೀಟೇಲ್ಸ್ ಕಾಣುತ್ತೆ, ರೈಟ್. ಸೊ ಇಲ್ಲಿ ಪೂರ್ತಿ ಡೀಟೇಲ್ಸ್ ಬರುತ್ತೆ. ಈಗ ಸ್ವಲ್ಪ ನೀವು ಇಲ್ಲಿ ನೋಡ್ಬೋದು ನೇಮ್ ಆಫ್ ದ ಅಪ್ಲಿಕೆಂಟ್ ಅಂದ್ರೆ ಫ್ಯಾಮಿಲಿದಾಗ ಯಾರಿರುತ್ತಲ್ಲ ಅದು ಕೂಡ ಇಲ್ಲಿ ತೋರಿಸುತ್ತೆ. ಸ್ವಲ್ಪ ಕೆಳಗಡೆ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ, ಇನ್ನು ಕೂಡ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಈ ತರ, ಅಂದ್ರೆ ಇಲ್ಲಿ ನೋಡಿ ನೀವು ಸಬ್ ಟೋಟಲ್ ಫೈನಾನ್ಷಿಯಲ್ ಇಯರ್, ಅಂದ್ರೆ ಈ ಫೈನಾನ್ಷಿಯಲ್ ಇಯರ್ ನಲ್ಲಿ ಎಷ್ಟು ಇಲ್ಲಿ ಅಮೌಂಟ್ ಅಥವಾ ಈ ತರ ಇದೆ ಅಂತ ಅದು ಕೂಡ ಕಾಣ್ಬೋದು, ರೈಟ್. ಅಂಡ್ ಎಷ್ಟು ದಿನ ಕೆಲಸ ಮಾಡಿದ್ರಿ, ರೈಟ್. ಅಂಡ್ ಇಲ್ಲಿ ನೋಡಿ ಇಲ್ಲಿ ಈ ತರ ಒಂದು ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್, ಅಂದ್ರೆ ಎಷ್ಟು ಅಮೌಂಟ್ ನೀವು ಕೆಲಸ ಮಾಡಿದ್ರಿ, ರೈಟ್. ಸೊ ಇಲ್ಲಿ ನೋಡ್ಬೋದು ನೀವು ಇದು 1494 ರೂಪೀಸ್ ನೀವು ಕೆಲಸ ಮಾಡಿದಿರಿ, ಈ ತರ ಎಲ್ಲ ಯಾವ ಕೆಲಸ ಎಷ್ಟು ರೂಪಾಯಿ ಕೆಲಸ ಮಾಡಿರಿ. ಅಂಡ್ ಇಲ್ಲಿ ಮಸ್ಟರ್ ರೋಲ್ ಅಂತ ಇದೆ, ಗ್ರೀನ್ ಕಲರ್ ನಲ್ಲಿ ಮಾರ್ಕ್ ಮಾಡಿ ನೋಡ್ರಿ, ಮಸ್ಟರ್ ರೋಲ್ ನಂಬರ್ ಅಂದ್ರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ಲಿ ಒಂದು ರಿಪೋರ್ಟ್ ಅನ್ನ ಓಪನ್ ಆಗುತ್ತೆ, ರೈಟ್. ಸೊ ಈ ರಿಪೋರ್ಟ್ ನಲ್ಲಿ ಎಲ್ಲಾ ಡೀಟೇಲ್ಸ್ ಕೂಡ ಇರುತ್ತೆ, ಅಂದ್ರೆ ಎಷ್ಟು ಅಮೌಂಟ್ ಇದೆ, ಎಷ್ಟು ಕೆಲಸ ಮಾಡಿದ್ರಿ, ನೀವು ಎಷ್ಟು ದಿನ ಕೆಲಸ ಮಾಡಿದ್ರಿ, ರೈಟ್. ಪೂರ್ತಿ ಡೀಟೇಲ್ಸ್ ಒಂದೊಂದು ದಿನಕ್ಕೆ ಎಷ್ಟು ಅಮೌಂಟ್ ನಿಮ್ದು ವೇಜಸ್ ಇದೆ ಅಥವಾ ಎಷ್ಟು ಅಮೌಂಟ್ ನಿಮ್ಗೆ ಸಿಗ್ತಾ ಇದೆ, ಯಾವ್ದು ಬ್ಯಾಂಕ್ ಅಕೌಂಟ್ ಇದೆ, ವರ್ಕ್ ಆರ್ಡರ್ ನಂಬರ್ ಏನಿದೆ, ಎಲ್ಲ ಕೂಡ ನೀವು ಡೀಟೇಲ್ಸ್ ಅನ್ನ ಇಲ್ಲಿ ಆನ್ಲೈನ್ ನಲ್ಲಿ ಚೆಕ್ ಮಾಡ್ಕೋಬಹುದು, ರೈಟ್. ಸೊ ಈ ತರ ನೀವು ನಿಮ್ಮ ಜಾಬ್ ಕಾರ್ಡ್ ಕಳೆದು ಹೋಗಿದ್ರೆ ನೀವು ತಿರ್ಗಾ ಜಾಬ್ ಕಾರ್ಡ್ ನಂಬರ್ ಕೂಡ ನೀವು ನೋಡ್ಬೋದು, ರೈಟ್. ಸೊ ಆನ್ಲೈನ್ ಮುಖಾಂತರ ನೀವು ಜಾಬ್ ಕಾರ್ಡ್ ಸರ್ಚ್ ಮಾಡ್ಬೋದು, ರೈಟ್. ಈಗ ಪೇಮೆಂಟ್ ಡೀಟೇಲ್ಸ್ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ರೈಟ್. ಸೊ ಐ ಹೋಪ್ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಫೀಡ್ಬ್ಯಾಕ್ ಅನ್ನ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಅಂಡ್ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನನಗೆ ಮೆಸೇಜ್ ಮಾಡ್ಬೋದು. ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.